Hello everyone, welcome to ಸನ್ಮಾರ್ಗಃ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 30ನೇ ಪ್ರಶ್ನೆಯನ್ನ ಗಮನಿಸಿ. ಬಿಡಿಸಿ 15 ಡಿವೈಡೆಡ್ ಬೈ 4 ಮೈನಸ್ 7x ಈಸ್ ಈಕ್ವಲ್ ಟು 9. ಸೊ ಕೊಟ್ಟಿರುವಂತಹ ಸಮೀಕರಣ 15 ಡಿವೈಡೆಡ್ ಬೈ 4 ಮೈನಸ್ 7x ಈಸ್ ಈಕ್ವಲ್ ಟು 9. ಸೊ ಇಲ್ಲಿ ಸ್ಥಿರಾಂಕವನ್ನ ನಾವು ಒಂದು ಬದಿಯಲ್ಲಿ ತೆಗೆದುಕೊಂಡು ಹೋಗೋಣ. ಸೊ ಇಲ್ಲಿ ಮೈನಸ್ 7x. ಸೊ ಇಲ್ಲಿ 15 ಡಿವೈಡೆಡ್ ಬೈ 4. ಸೊ ಇದನ್ನ ನಾವು ರೈಟ್ ಸೈಡಿಗೆ ತಗೊಂಡು ಹೋದಾಗ ಏನಾಯ್ತು, ಚಿಹ್ನೆ ಬದಲಾಗತ್ತೆ. ಸೊ ಧನ ಚಿಹ್ನೆ ಇರೋದು ಋಣಾತ್ಮಕವಾಗತ್ತೆ. ಹಾಗಾದ್ರೆ 9. ಸೊ ಪ್ಲಸ್ ಇರೋದೇನಾಯ್ತು, ಮೈನಸ್ 15 ಡಿವೈಡೆಡ್ ಬೈ 4. ಓಕೆ. ಸೊ ಮೈನಸ್ 7x ಈಸ್ ಈಕ್ವಲ್ ಟು, ಸೊ ಇದು 9/1 ಮೈನಸ್ 15/4. ಸೊ ಈ ಎರಡು ಭಿನ್ನ ರಾಶಿಗಳು ಛೇದಗಳು ಬೇರೆ ಬೇರೆ ಇದೆ. ಸೊ ಛೇದಗಳನ್ನ ಸಮ ಮಾಡ್ಕೊಳ್ಬೇಕು ಅಂದ್ರೆ ಸೊ ಇವುಗಳ ಲಸಾವನ್ನ ನೋಡ್ಬೇಕು. 1 ಮತ್ತು 4ರ ಲಸ. ಓಕೆ. ಸೊ 7x ಮೈನಸ್ 7x, 1 ಮತ್ತು 4ರ ಲಸ 4 ಅಲ್ವಾ. ಸೊ 1 4 4. ಸೊ 4ಅನ್ನ ಅಂಶಕ್ಕೆ ಗುಣಿಸಿದಾಗ 36 ಮೈನಸ್ 4 1 4, 1ಅನ್ನ ಅಂಶಕ್ಕೆ ಗುಣಿಸಿದಾಗ 15 ಬರುತ್ತೆ. ಸೊ ಮೈನಸ್ 7x ಈಸ್ ಈಕ್ವಲ್ ಟು 36 ಮೈನಸ್ 15. ಸೊ 6 ಮೈನಸ್ 5 ಅಂದ್ರೆ 1. ಸೊ 21 ಆಗತ್ತೆ. 21 ಡಿವೈಡೆಡ್ ಬೈ 4. ಓಕೆ. ಸೊ ಈಗ ನಾವು x ನ ಮೌಲ್ಯವನ್ನ ಹೇಳ್ಬೇಕು. ಸೊ ಎರಡು ಬದಿಯಲ್ಲೂ ನಾವು ಮೈನಸ್ 7ರಿಂದ ಭಾಗಿಸೋಣ. ಸೊ ಏನಾಗುತ್ತೆ, ಇದು x ಈಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 4 ಗುಣಿಸು ಮೈನಸ್ 7. ಓಕೆ. ಎರಡೂ ಬದಿಯಲ್ಲೂ ನಾವು ಮೈನಸ್ 7ರಿಂದ ಭಾಗಿಸಿದ್ದೇವೆ. ಓಕೆ. ಸೊ ಮೈನಸ್ 7ರಿಂದ ಭಾಗಿಸಿದಾಗ ಸೊ ಈ ಮೈನಸ್ 7 ಹೋಗ್ಬಿಡತ್ತೆ. ಸೊ ಇಲ್ಲಿ ಇಂಟು ಮೈನಸ್ 7 ಆಗತ್ತೆ ಡಿವೈಡೆಡ್. ಸೊ ನೋಡಿ ಮೈನಸ್ 7 ಅಥವಾ ಮೈನಸ್ 7 ಎಕ್ಸ್ ಜೊತೆ ಇದೆ. ಸೊ ಲೆಫ್ಟ್ ಸೈಡ್ ಅಲ್ಲಿ ಇದ್ದಾಗ ಇಂಟು ಆಗಿದೆ. ಸೊ ಅದೇ ರೈಟ್ ಸೈಡಿಗೆ ಬಂದಾಗ ಅಂಶದಲ್ಲಿ ಇದ್ದಿದ್ದು ಛೇದಕ್ಕೆ ಬರುತ್ತೆ ಇಷ್ಟೇ. ಓಕೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಸೊ 7 1 7, 7 3 21. ಓಕೆ. ಸೊ ಪ್ಲಸ್ ಮೈನಸ್ ಮೈನಸ್ 3 ಡಿವೈಡೆಡ್ ಬೈ 4. ಓಕೆ. ಸೊ ಇಲ್ಲಿ ಎಕ್ಸ್ ನ ಮೌಲ್ಯ ಏನಾಗಿದೆ, ಮೈನಸ್ 3/4. ಸೊ ಇದನ್ನ ದಶಮಾಂಶದಲ್ಲಿ ಬರೆದಾಗ ಸೊ ಮೈನಸ್ 0.75 ಆಗುತ್ತೆ. ಥ್ಯಾಂಕ್ ಯು.